ಎಲ್ಲರಿಗೂ ನಮಸ್ಕಾರ. ಸಜ್ಜಗದ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ 1 kg ಅಷ್ಟು ಮೈದಾ ಹಿಟ್ಟು ತೊಗೊಂಡು ಚಿಟಿಕೆ ಉಪ್ಪು ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರು ಹಾಕ್ತಾ ಅದನ್ನು ಮೆತ್ತಗೆ ಹದ ಬರೋ ರೀತಿ ಕಲಿಸ್ಕೋಬೇಕ್ರಿ. 1 kg ಹಿಟ್ಟಿಗೆ 3 ಗ್ಲಾಸ್ ನೀರು ಬೇಕಾಗ್ತದ್ರಿ. ಚಪಾತಿ ಹದಕ್ಕಿಂತ ಸ್ವಲ್ಪ ಮೆತ್ತಗೆ ಇರಬೇಕ್ರಿ, ಆ ರೀತಿಯಾಗಿ ಕಲಿಸ್ಕೋಬೇಕು. ಅದಕ್ಕೆ ಮೇಲೆ ನಾದ್ಕೊಂಡಾದ್ಮೇಲೆ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಇನ್ನೂ ಸ್ವಲ್ಪ ನಾದ್ಕೋಬೇಕು. ಯಾಕಂದರೆ ಅದನ್ನು ನಾದ್ಕೊಂಡು 5 ನಿಮಿಷ ಇಟ್ಟರೆ ಅದು ಹೋಳಿಗೆ ಮಾಡುವಾಗ ಚೆನ್ನಾಗಿ ಮೆತ್ತಗೆ ಆಗೋ ರೀತಿ ಹೋಳಿಗೆ ಮೆತ್ತಗಾಗ್ತವೆ. ಆ ರೀತಿಯಾಗಿ ಅದನ್ನು ಕಲಿಸ್ಕೋಬೇಕು. ಮೇಲೆ ಎಲ್ಲ ಎಣ್ಣೆ ಅಥವಾ ತುಪ್ಪ ಸವರಿ ಅದನ್ನು 5 ನಿಮಿಷ ಪಕ್ಕಕ್ಕೆ ಇಟ್ಕೋಬೇಕ್ರಿ. ಅಂದ್ರೆ ಹೋಳಿಗೆ ಮಸ್ತಾಗಿ ಆಗ್ತಾವ್ರಿ, ಮೆತ್ತಗೆ ಗಟ್ಟಿ ಆಗೋದಿಲ್ಲ. ನೋಡಿರಿ ಎಷ್ಟು ಚಂದ ಮೆತ್ತಗಾಗ್ತಾವೆ. ಮ್ಯಾಲೆ ಎಣ್ಣೆ ಹಚ್ಚಿದ್ರಷ್ಟೇ ಅದು ಹಿಟ್ಟೆಲ್ಲ ಮೆತ್ತಗಾಗ್ತಾವ್ರಿ. ಎಣ್ಣೆ ಹಚ್ಚಿ ಇಡಲಿಲ್ಲ ಅಂದ್ರೆ ಅದು ಸ್ವಲ್ಪ ಮೇಲೆ ಗಟ್ಟಿ ಆಗಿಬಿಡ್ತದೆ. ಇದ್ರ ಮೇಲೆ ಒಂದು ಪಾತ್ರೆ ಅಥವಾ ಬಟ್ಟೆ ಮುಚ್ಚಿ ತೆಗೆದಿಟ್ಕೋಬೇಕ್ರಿ. ನಂತರ ಅರ್ಧ kg ಅಷ್ಟು ಬೆಲ್ಲ ತೊಗೊಂಡು ಅದಕ್ಕೆ 3 ಗ್ಲಾಸ್ನಷ್ಟು ನೀರು ಹಾಕಿ ಸ್ಟೋವ್ ಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಅದನ್ನು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕ್ರಿ. 1 ಹಳ್ಳು ಉಳಿಬಾರ್ದು, ಆ ರೀತಿ ಕರಗಿಸ್ಕೋಬೇಕು. ಆ ಬೆಲ್ಲ ಕರಗಿದ ನಂತರ ಅದಕ್ಕೆ 3 ಕಪ್ ಆಗೋಷ್ಟು ನಾವು ಯಾವ ಅಳತೆ ನೀರು ತೊಗೊಂಡಿರ್ತೇವಲ್ಲ ಅದರ ಅರ್ಧ ಕಪ್ ಆಗೋಷ್ಟು 3 ಕಪ್ ರವೆನ ಅದಕ್ಕೆ ಹಾಕಿ ಕಲಿಸ್ತಾ ಇರಬೇಕ್ರಿ. ಸ್ವಲ್ಪನೂ ಅದು ಗಂಟು ಬರಬಾರ್ದು, ಆ ರೀತಿಯಾಗಿ ಕಲಿಸ್ತಾ ಇರಬೇಕ್ರಿ. ಅದನ್ನು ಸ್ವಲ್ಪ ನಾವು ಏನಾರು ಕದ್ಕೋದು ಬಿಟ್ವಿ ಅಂದ್ರೆ ಅದು ರವೆ ಗಂಟಾಗ್ತಾವ್ರಿ. ಗಂಟಾಗೋದ್ರಿಂದ ಅದು ಹೋಳಿಗೆ ಮಾಡುವಾಗ ಹೋಳಿಗೆ ಒಡಿತಾವ್ರಿ. ಅದಕ್ಕೆ ಚೆನ್ನಾಗಿ ಕಲಿಸ್ತಾ ಅದನ್ನು ಮೆತ್ತಗೆ ಮಾಡ್ಕೋಬೇಕ್ರಿ, ಕುದಿಸ್ಬೇಕ್ರಿ. ಅದನ್ನು ನೋಡಿರಿ ಚೆನ್ನಾಗಿ ಕುದೀತಾ ಇದೆ ಅದು. ನಂತರ ಅದಕ್ಕೆ ಚೆನ್ನಾಗಿ ಕುದ ನಂತರ ನೀರೆಲ್ಲ ಹೋಗ್ತಾವ್ರಿ ಅವು. ಅದು ಹೆಂಗೆ ಕುದೀತದೆ ನೋಡಿ, ಹಂಗೆ ನೀರು ಹೋಗ್ತಾವ್ರಿ. ಅದನ್ನು ಯಾವ ರೀತಿ ಕುದಿಸ್ಬೇಕಂದ್ರೆ ಉಪ್ಪಿಟ್ಟಿನ ಹದಕ್ಕೆ ಬರಬೇಕ್ರಿ. ಅದು ಉಪ್ಪಿಟ್ಟಿನೂ ಸ್ವಲ್ಪ ಗಟ್ಟಿ ಆಗ್ತದೆ, ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಇರೋ ಹಂಗನ ಅದನ್ನು ಉಪ್ಪಿಟ್ಟು ರೀತಿಯಾಗಿ ಮಾಡ್ಕೋಬೇಕ್ರಿ. ಅದನ್ನು ಅಂದ್ರೆ ಹೋಳಿಗೆ ಮಸ್ತ್ ಬರ್ತಾವ್ರಿ ಅವು. ನೋಡಿರಿ ಚೆನ್ನಾಗಿ ಕುದೀತಾ ಇದೆ. ಹಂಗೆ ಅಲ್ಲಾಡ್ಸ್ಕೊತಾನೆ ಇರಬೇಕ್ರಿ ಅದನ್ನು, ಇಲ್ಲಾಂದ್ರೆ ಅದು ಗಂಟಾಗ್ತಾವು. ಆಮೇಲೆ ಅದು ಕುದಿಯುವಾಗ ಸ್ವಲ್ಪ ಏಲಕ್ಕಿ ಕುಟ್ಕೋಬೇಕು. ನಾವು ಏಲಕ್ಕಿನ ಕುಟ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಅದಷ್ಟೊತ್ತಿಗೆ ಸ್ವಲ್ಪ ಗಟ್ಟಿ ಹದಕ್ಕೆ ಬರ್ತೈತಿ. ಪುಡಿ ಮಾಡಿ ಇಟ್ಕೊಂಡು ಅದು ಸ್ವಲ್ಪ ಗಟ್ಟಿಯಾಗಿರ್ತದಲ್ಲ, ಅದಕ್ಕೆ ಮೇಲೆ ಏಲಕ್ಕಿ ಪುಡಿ ಉದುರಿಸ್ಬೇಕು. ಅಂದ್ರೆ ಹೋಳಿಗೆ ಮಸ್ತ್ ಆಗ್ತಾವ್ರಿ, ಸ್ಮೆಲ್ಲು ಮಸ್ತ್ ಇರ್ತೈತಿ, ಬಾಯಾಗೂ ರುಚಿ ಹತ್ತಾವ್ರಿ ಅವು. ನೋಡ್ರಿ ಎಲ್ಲ ಹೂರಣ ಎಲ್ಲ ಎಷ್ಟು ಗಟ್ಟಿ ಆಗ್ಯದಲ್ಲ, ಮಸ್ತ್ ಆಗ್ಯದ್ರಿ. ಏಲಕ್ಕಿ ಪುಡಿ ಹಾಕಿರ್ತೇವಲ್ಲ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಅದನ್ನು ನೋಡಿರಿ ಹೆಂಗೆ ಕುದಿಯಾಕತ್ತೈತೆ. ಅದು ಉಪ್ಪಿಟ್ಟಿನ ಹದಕ್ಕೆ ಬಂದೈತ್ರಿ ಈಗ. ಅದು ಆ ರೀತಿ ಕಲಿಸ್ಬೇಕ್ರಿ. ಅದನ್ನು ನೋಡಿರಿ ಹೆಂಗೆ ಕುದಿಯಾಕತ್ತೈತಿ. ಸ್ಮೆಲ್ಲು ಮಸ್ತ್ ಬರತೈತ್ರಿ ಈಗ. ಅದು ಈ ರೀತಿಯಾಗಿ ಉಪ್ಪಿಟ್ಟಿನ ಹದಕ್ಕೆ ಬರೋ ರೀತಿ ಕುದಿಸ್ಕೋಬೇಕ್ರಿ. ಅದನ್ನು ಆರ್ತಂದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಕೈತ್ರಿ, ಚಲೋ ಆಕೈತದ, ಮೆತ್ತಗೆ ಆಕೈತ್ರಿ. ಅದು ಬಿಸಿ ಇರುವಾಗಲೇ ನಾವು ಹೋಳ್ಗೆ ಮಾಡಾಕೊಂಡ್ರೆ ಅದು ಹೂರಣ ಕೈಯೆಲ್ಲ ಸುಡ್ತೈತ್ರಿ. ಅದಕ್ಕೋಸ್ಕರ ಇಷ್ಟು ಗಟ್ಟಿ ಆಯ್ತಂದ್ರೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕ್ರಿ. ನೀವು ಹಾಕ್ಕೊಂಡು ಅದು ರವೆ ರೀತಿ ಆಗೋದಿದ್ರೆ ನಿಮ್ಗೆ ಟೇಸ್ಟ್ ಬರ್ತಾವ್ರಿ. ಒಬ್ಬೊಬ್ರಿಗೆ ರವೆ ಬೇಡ ಅಂತಂದ್ರೆ ಅದು ಒಂದು ತಟ್ಟೆಗೆ ಹಾಕ್ಕೊಂಡು ಅದು ಹೂರಣ ಎಲ್ಲ ಹಾಕ್ಕೊಂಡು ಸ್ವಲ್ಪ ಆರಿದ ನಂತರ ಏನು ಮಾಡ್ಬೇಕ್ರಿ, ಅದನ್ನು ನಾದ್ಕೋಬೇಕ್ರಿ. ನಾದಿದ್ರೆ ಅದು ಸ್ವಲ್ಪ ಮೆತ್ತಗೆ ಹೂರಣ ಆದಂಗೆ ಆಕೈತಿ. ಹಾಗೂ ಹೋಳ್ಗೆ ಮಾಡ್ಕೋಬಹುದು. ಆದ್ರೆ ಬಾಯಾಗ ಒಂದು ಸ್ವಲ್ಪ ರವೆ ಬಂದ್ರೆ ಹೋಳ್ಗೆ ಟೇಸ್ಟ್ ಹತ್ತಾವ್ರಿ. ನೋಡಿರಿ ಒಂದು ತಟ್ಟೆಗೆ ಹಾಕ್ಕೊಂಡೆ ನಾನು, ಹಾಕ್ಕೊಂಡು ಸ್ವಲ್ಪ ಆರಿಸ್ಕೊತೇನೆ ಅದನ್ನು. ಅದು ಆರಿದ ನಂತರ ಒಂದು ಮೈದಾ ಹಿಟ್ಟಿಂದ ಒಂದು ಉಳ್ಳಿ ತೊಗೊಂಡು ಆ ಹೂರಣನ ಅದ್ರೊಳಗೆ ಹಾಕಿ ಚಂದಾಗಿ ಹೂರಣ ತುಂಬಬೇಕ್ರಿ.
ನಾವು ಮೈದಾ ಹಿಟ್ಟಿಂದ ಉಳ್ಳಿ ಎಷ್ಟು ತೊಗೊಂಡಿರ್ತೇವಲ್ಲ ಅದಕ್ಕೆ ಒಂದು ಚೂರು ಜಾಸ್ತಿ ಹೂರಣ ಹಾಕ್ಬೇಕ್ರಿ ಅದಕ್ಕೆ. ಅಂದ್ರೆ ಹೋಳ್ಗೆ ಟೇಸ್ಟ್ ಬರ್ತಾವ್ರಿ ಅವು. ಚೆಂದಾಗಿ ತುಂಬ್ಕೋಬೇಕ್ರಿ ಅದನ್ನು. ತುಂಬ್ಕೊಂಡು ಮ್ಯಾಲೆ ಮೈದಾ ಹಿಟ್ಟು ಸ್ವಲ್ಪ ಉಳ್ದೈತಂದ್ರೂ ಸ್ವಲ್ಪ ತೆಗೆದು ಹಾಕ್ಬೋದ್ರಿ. ಇಲ್ಲಾಂದ್ರೆ ಅಷ್ಟೇ ಇರಲಿಪ್ಪ ಅಂತಂದ್ರೆ ಇಟ್ಕೋಬೋದು. ನೋಡಿರಿ, ಕೈಗೆ ಸ್ವಲ್ಪ ಒಂದು ಪ್ಲಾಸ್ಟಿಕ್ ತೊಗೋಬೇಕ್ರಿ. ಇಲ್ಲಾಂದ್ರೆ ಎಣ್ಣೆ ಪಾಕಿಟ್ ಇರ್ತಾವಲ್ರಿ, ಎಣ್ಣೆ ಪಾಕಿಟ್ನ ಕಟ್ ಮಾಡ್ಕೊಂಡು ಅದ್ರಾಗ ಹೋಳ್ಗೆ ತಟ್ಕೋಬಹುದ್ರಿ ನಾವು. ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಸವರಿ ಚೆಂದಾಗಿ ಹೋಳ್ಗೆ ತಟ್ಕೋಬೇಕ್ರಿ. ಮಸ್ತ್ ಆಗ್ತಾವ್ರಿ ಅವು. ಮೆತ್ತಗಾಗಿರ್ತೈತೆ ಹಿಟ್ಟು. ಅದು 5 ನಿಮಿಷ ಇಟ್ಟಿದ್ದಕ್ಕೆ ಮಸ್ತಾಗಿ ಹೋಳ್ಗೆ ತಟ್ಕೊಂಡು ನೋಡಿರಿ ಎಷ್ಟು ಚಂದ ಹೋಳ್ಗೆ ಬರ್ತಾವೆ. ಒಂದು ತವಾಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ತವಾ ಬಿಸಿ ಮಾಡ್ಕೊಂಡು ಎಣ್ಣೆ ಅಥವಾ ತುಪ್ಪ ಹಾಕಿ ನೋಡಿರಿ ಎಷ್ಟು ಮಸ್ತ್ ಅದಾವೆ ನೋಡಿರಿ ಹೋಳ್ಗೆ. ಭಾಳ ಮೆತ್ತಗೆ ಬಂದಾವ್ರಿ ಅವು ಹೋಳ್ಗೆ. ಎರಡೂ ಬದಿಲಿನೂ ಬೇವಿಸ್ಕೋಬೇಕ್ರಿ. ಇದು ಬೇಯೋ ಅಷ್ಟೊತ್ತಿಗೆ ಇನ್ನೊಂದು ಹೋಳ್ಗೆ ಮಾಡಿಟ್ಕೊಂಡು ಬೇವಿಸ್ಕೋಬೋದ್ರಿ ನಾವು. ಬೇವ್ದಾದ್ಮೇಲೆ ಅದಕ್ಕೆ ತುಪ್ಪ ಅಥವಾ ನಾವು ಹಾಲು ಹಾಕ್ಕೊಂಡು ಅದನ್ನು ಟೇಸ್ಟ್ ಮಾಡ್ಬೋದ್ರಿ. ಮಸ್ತ್ ಹತ್ತಿರ್ತಾವ್ರಿ ರುಚಿ ರುಚಿಯಾಗಿ. ಇಲ್ಲಾಂದ್ರೆ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಭಾಳ ಸ್ವೀಟ್ ತಿನ್ನೋರು ಬೆಲ್ಲದ ಹಾಲೂ ಹಾಕ್ಕೊಂಡು ತಿನ್ಬೋದ್ರಿ ಅದನ್ನು. ನೋಡಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ಸ್ ರೀಪ್ಪ, ಧನ್ಯವಾದಗಳು.